ಓಬಳಾಪುರಂನಲ್ಲಿ ಅಕ್ರಮ ಮೈನಿಂಗ್ ಕೇಸ್ನಲ್ಲಿ ಬಿಜೆಪಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್ ಎದುರಾಯಿತು. ಹೈದರಾಬಾದ್ನ ಸಿಬಿಐ ವಿಶೇಷ ಕೋರ್ಟ್ ಜನಾರ್ದನ ರೆಡ್ಡಿ ಸೇರಿ 5 ಆರೋಪಿಗಳನ್ನು ದೋಷಿ ಅಂತ ಪರಿಗಣಿಸಿ ತೀರ್ಪನ್ನು ಕೊಡ್ತು. 7 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ರೆಡ್ಡಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಕೂಡ ಕೋರ್ಟ್ ಹೇಳಿದೆ. ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ A2 ಆಗಿದ್ದಾರೆ. ಪ್ರಕರಣದಲ್ಲಿ 884 ಕೋಟಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ. ಒಟ್ಟು 29 ಲಕ್ಷ ಟನ್ ಅದಿರು ಲೂಟಿ ಮಾಡಿರುವ ಆರೋಪ ಇವರ ಮೇಲೆ ಇದೆ. ಕೋರ್ಟ್ ಆದೇಶ ಪ್ರಕಟವಾಗುತ್ತಿದ್ದ ಹಾಗೆ ಗದ್ಗದಿತರಾದಂತಹ ರೆಡ್ಡಿ, ನಾನು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಕೊಂಡಿದ್ದೀನಿ, ಹಾಗಾಗಿ 7 ವರ್ಷ ಜೈಲು ಶಿಕ್ಷೆಯನ್ನು ಕಡಿತಗೊಳಿಸಿ ಅಂತ ಅವ್ರು ಕೇಳ್ಕೊಂಡ್ರಂತೆ. ನಿಮಗೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ನೀವು ಅರ್ಹರು ಅಂತ ಜಡ್ಜ್ ಹೇಳಿದ್ದಾರೆ. ಮಾತಿನಿಂದ ಜನಾರ್ದನ ರೆಡ್ಡಿ ಮತ್ತಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ. ಕೋರ್ಟ್ ಆದೇಶದಿಂದ ಜನಾರ್ದನ ರೆಡ್ಡಿ ಶಾಸಕ ಸ್ಥಾನದಿಂದ ಅನರ್ಹ ಆಗುವ ಸಾಧ್ಯತೆ ಕೂಡ ಇದೆ. ಬಿಜೆಪಿ ಸೇರಿಸಿಕೊಂಡ್ಮೇಲೆ ಈಗ ಬಿಜೆಪಿಯವರಿಗೆ ಈ ವಿಷಯ ಒಂದು ಮುಜುಗರವೂ ಕೂಡ ಹೌದು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಕಿದ್ದ ಸವಾಲನ್ನು ಸ್ವೀಕರಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಸಚಿವ ಶಿವಾನಂದ ಪಾಟೀಲ್ ಸುದ್ದಿಯಾಗಿದ್ರು. ಅದು ರಾಜೀನಾಮೆನೂ ಅಲ್ಲರೇ ಒಂದು ಲೆಟರ್ ಬರೆದಿದ್ರು. ಇದು ಕೇವಲ ಶಿವಾನಂದ ಪಾಟೀಲ್ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಸಂಘರ್ಷ ಅಲ್ಲ, ಬದಲಾಗಿ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ನಡುವಿನ ಸಂಘರ್ಷ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇವರ ಮುಸುಕಿನ ಗುದ್ದಾಟ ಇದೀಗ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಹೈಕಮಾಂಡ್ಗೆ ದೂರು ಕೊಡೋಕೆಲ್ಲ ಎಂಬಿ ಪಾಟೀಲ್ ಮುಂದಾಗಿದ್ದಾರೆ ಅನ್ನೋ ಮಾತುಗಳೆಲ್ಲ ಬರ್ತಾ ಇದೆ. ಶಿವಾನಂದ ಪಾಟೀಲ್ ಮತ್ತು ಎಂಬಿ ಪಾಟೀಲ್ ಹೈಕಮಾಂಡ್ಗೆ ದೂರು ನೀಡೋದಾದ್ರೆ ನೀಡಲಿ ಅಂದಿದ್ದಾರೆ ವಿಜಯಪುರದಲ್ಲಿ. ಏನ್ ಹೇಳಿದ್ರು ಅವ್ರು ಇರ್ತಾರೆ ಬರ್ತಾರೆ ಅಂತ ತಿಳ್ಕೊಂಡಿದೆ. ಅವ್ರು ಬಂದಿದ್ದಿಲ್ಲ ಅಷ್ಟೇ. ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ ಅಂದ್ರೆ ತಪ್ಪೇನೈತೆ? ತಪ್ಪಿದೆ. ಇದು ತಾವು 100 ದೂರು ಕೊಟ್ಟರು ನಾನು ಅದನ್ನು ಕೇರ್ ಮಾಡೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಬಜ್ಪೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಹಂತಕರಿಗೆ ಮಾಹಿತಿಯನ್ನು ನೀಡಿರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಬೇಡಿಕೆ, ಜೊತೆಗೆ ಈ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಸುಹಾಸ್ ಹತ್ಯೆಯ 3 ದಿನ ಹಿಂದೆ ಮುಖ್ಯಪೇದೆ ರಶೀದ್ ಸುಹಾಸ್ನನ್ನ ಠಾಣೆಗೆ ಕರೆಸಿದ್ರಂತೆ. ಮಾರಕಾಸ್ತ್ರಗಳನ್ನ ವಾಹನದಲ್ಲಿ ಇಡಬಾರದು, ಗುಂಪು ಜೊತೆ ಓಡಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅನ್ನುವಂತಹ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನುಮಾನ. ಈ ನಡುವೆ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪಾಲಿಟಿಕ್ಸ್ ಜೋರಾಗಿದೆ. ಮಾಡಿದ್ದು ಅವರೇನೆ, ನಾವಲ್ಲ. ಈಗ ನೀವು ಅವ್ರನ್ನ ಮಹತ್ವ ಮಾಡ್ತೀರಾ, ಎಲ್ಲ ನೀವೇ ಮಾಡಿಸೋರು, ನೀವೇ ಪ್ರಚೋದನೆ ಕೊಡುವಂತವ್ರು. ಆಮೇಲೆ ಅವ್ರಿಗೆ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಅದನ್ನ ಬೇರೆ ತರ ಉಪಯೋಗ. ಸುಹಾಸ್ ಶೆಟ್ಟಿ ವಿಷಯಕ್ಕೆ ರೌಡಿ ಶೀಟರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ವಿಧಾನಸಭೆಯ ಸ್ಪೀಕರ್ ಆಗಿ ಇವತ್ತು ಕಾರ್ಯನಿರ್ವಹಿಸುತ್ತಿರುವಂತ ಯುಟಿ ಖಾದರ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಯುಟಿ ಖಾದರ್ ಈ ಹತ್ಯೆ ಆದ ತಕ್ಷಣ ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡುವಂತ ಕೆಲಸವನ್ನು ಕೂಡ ತನಿಖೆ. ಕನ್ನಡ ಹಾಡು ಕೇಳಿದ್ದಕ್ಕೆ ಪಹಲ್ಗಾಮ್ ದಾಳಿಗೆ ಹೋಲಿಸಿದ ಗಾಯಕ ಸೋನು ನಿಗಮ್ ಕಡೆಗೂ ಕೂಡ ಕ್ಷಮೆ ಯಾಚಿಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕ್ಷಮೆ ಕೇಳಿರೋದು ಒಳ್ಳೆಯ ಬೆಳವಣಿಗೆ, ಆದರೆ ಫೇಸ್ಬುಕ್ ಸಮರ್ಥನೆ ಮಾಡ್ಕೊಂಡಿರೋದು ಸರಿಯಲ್ಲ ಅಂದಿದ್ದಾರೆ. ನೀವು ಕ್ಷಮೆ ಕೊಡೋದಾದ್ರೆ ಕೊಡಿ ಸರ್, ನಾವಂತೂ ಕೊಡಲ್ಲ. ಈಗ ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಿಗೆ ಅವರು ಕೂಡ ಮಾತನಾಡಿದ್ದಾರೆ. ಇಂಥವೆಲ್ಲ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ. ಈ ಕಡೆಗೆ ನಟಿ ತಾರಾ ಅನುರಾಧ ಕೂಡ ಖಂಡಿಸಿದ್ದಾರೆ ಸೋನು ನಿಗಮ್ ನಡೆಯನ್ನ. ಇನ್ನು ಕುಲದಲ್ಲಿ ಕೀಳ್ಯಾವುದು ಅನ್ನೋ ಚಿತ್ರದಲ್ಲಿ ಅವರು ಸೋನು ನಿಗಮ್ ಹಾಡಿದ್ರಂತೆ, ಅದನ್ನ ತೆಗೆದು ಹಾಕ್ಬಿಟ್ಟು ಬೇರೆ ಗಾಯಕರಿಂದ ಆಡಿಸ್ತಾ ಇದ್ದಾರಂತೆ. ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನಿಸ್ತದೆ ನನಗೇನು. ಕನ್ನಡಿಗರು ಯಾವುದೇ ಕಾರಣಕ್ಕೂ ಇಂಥ ವಿಚಾರವನ್ನ ಸಹಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಕನ್ನಡ ಜಲ ನೆಲ ಭಾಷೆ ವಿಚಾರದೊಳಗೆ ನಾವು ಯಾರೇ ಇಂಥ ಕೆಲಸ ಮಾಡಿದ್ರು ಸಹಿಸ್ಕೊಳ್ಳೋದಿಲ್ಲ ಕನ್ನಡಿಗರು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ದೆಹಲಿ ನಿವಾಸದಲ್ಲಿ ಕಂತೆ ನಗದು ಪತ್ತೆಯಾದ ಬಳಿಕ ರಾಜಕಾರಣಿಗಳಂತೆ ನ್ಯಾಯಮೂರ್ತಿಗಳು ಕೂಡ ತಮ್ಮ ಆಸ್ತಿ ವಿವರಗಳನ್ನು ಬಹಿರಂಗಪಡಿಸಬೇಕು ಅಂತ ಆಗ್ರಹಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆ ನೀಡಿದೆ. ಒಟ್ಟು 33 ನ್ಯಾಯಮೂರ್ತಿಗಳ ಪೈಕಿ 21 ಜನರ ಆಸ್ತಿಯನ್ನು ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಇನ್ನೊಂದು ವಾರದಲ್ಲಿ ನಿವೃತ್ತಿಯಾಗಲಿರುವ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಸ್ಥಿರ ಠೇವಣಿ ಮತ್ತು ಬ್ಯಾಂಕ್ ಖಾತೆಗಳಲ್ಲಿ 55.75 ಲಕ್ಷ ರೂಪಾಯಿ ಮತ್ತು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ 1.06 ಕೋಟಿ ರೂಪಾಯಿ ಇದೆ. ದೆಹಲಿಯಲ್ಲಿ 2 ಮನೆ ಇದೆ. ಕಾಮನ್ವೆಲ್ತ್ ಗೇಮ್ಸ್ ವಿಲೇಜ್ನಲ್ಲಿ 4 ಬೆಡ್ರೂಮ್ನ ಇನ್ನೊಂದು ಫ್ಲಾಟ್ ಕೂಡ ಇದೆ. ಇನ್ನು ನಿಯೋಜಿತ ಸಿಜಿಐ ಬಿಆರ್ ಗವಾಯಿ ಬ್ಯಾಂಕ್ ಖಾತೆಗಳಲ್ಲಿ 19.63 ಲಕ್ಷ ರೂಪಾಯಿ ಮತ್ತು ಪಿಪಿಎಫ್ ಖಾತೆಯಲ್ಲಿ 6.59 ಲಕ್ಷ ರೂಪಾಯಿ ಇದೆ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಪಿತ್ರಾರ್ಜಿತವಾಗಿ ಬಂದ 1 ಮನೆ ಇದೆ. ಮಹಾರಾಷ್ಟ್ರ ಮತ್ತು ದಿಲ್ಲಿಯಲ್ಲಿ ತಲಾ 1 ಫ್ಲಾಟ್ಗಳಿವೆ. 1.3 ಕೋಟಿ ರೂಪಾಯಿ ಸಾಲವನ್ನು ಹೊಂದಿದ್ದಾರೆ. ಒಳ್ಳೆ ಬೆಳವಣಿಗೆ, ಅದು ಟ್ರಾನ್ಸ್ಪರೆಂಟ್ ಇರುತ್ತೆ. ಇನ್ನು ಕಾರ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ನಡೆದು ಒಂದೇ ಕುಟುಂಬದವರು 5 ಜನ ಸಾವನ್ನಪ್ಪಿದ್ದಾರೆ. ಪಾಪ ಧಾರವಾಡ ಜಿಲ್ಲೆ ಇಂಗಳಹಳ್ಳಿ ಕ್ರಾಸ್ ಬಳಿ ಆಗಿರೋದು. ಅವರು ಶಿವಮೊಗ್ಗ ಮೂಲದವರಂತೆ, ಶಿವಮೊಗ್ಗದ ಸಾಗರದವರು. ಬಾಗಲಕೋಟೆಯಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ರು. ಕಳೆದ ಭಾನುವಾರ ಸಾಗರದಲ್ಲಿ ನಿಶ್ಚಿತಾರ್ಥ ಇತ್ತು. ಅದನ್ನು ಮುಗಿಸ್ಕೊಂಡು ಇವತ್ತು ವಾಪಸ್ ಬಾಗಲಕೋಟೆಗೆ ಹೋಗುವಂಥ ಸಂದರ್ಭದಲ್ಲಿ ಪಾಪ ಈ ರೀತಿಯಾಗಿ ಹೋಗ್ಬಿಟ್ಟಿದೆ.
ಹೈನುಗಾರಿಕಾ ವಲಯವನ್ನು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೊಸ ಯೋಜನೆಗೆ ಕೈ ಹಾಕಿದ್ದಾರೆ. ಎಲ್ಲಾ ಸರ್ಕಾರಿ ಕಟ್ಟಡದ ಗೋಡೆಗಳಿಗೆ ಹಸು ಸಗಣಿ ಲೇಪಿಸಲು ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಇದು ರಾಜಕೀಯ ವಲಯದಲ್ಲಿ ಟೀಕೆಗೆ ಗುರಿಯಾಗಿದೆ. ಯೋಗಿ ಆದಿತ್ಯನಾಥ್ ಆದೇಶದ ಬಗ್ಗೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಎಕ್ಸ್ನಲ್ಲಿ ಟೀಕೆ ಮಾಡಿದ್ದಾರೆ. ಗೋಬರ್ನಾಮ್ ಬಿಜೆಪಿ ಸರ್ಕಾರದ ಹೊಸ ಸಾಧನೆ ಅಂತ ಟೀಕೆ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ವಕ್ತಾರ ರಮೇಶ್ ತ್ರಿಪಾಠಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥರಿಗೆ ಜಾನುವಾರುಗಳ ಬಗ್ಗೆ ದ್ವೇಷವಿದೆ ಅಂತ ಟೀಕಿಸಿದ್ದಾರೆ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅದೇ ಅಲ್ವಾ, ಗುಡಿ ಏನು ಮಾಡೋಕ್ಕಾಗತ್ತೆ. ನಮ್ಮಲ್ಲಿ ಬಂದಿದ್ರೆ ಗೊತ್ತಾಗಿರೋದು ಪ್ರತಿ ಹಳ್ಳಿ ಮನೆ ಮುಂದೆ ಎಲ್ಲ ಹೆಂಗೆ ಸಗಣಿ ಸಾರಿಸ್ತಾರಂತೇಳಿ. ಅದ್ರದ್ದು ಮಜಾನೇ ಬೇರೆ, ಅದು ಚಂದಾರಿ. ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿರುವಂಥ ಕಾರಣಗಳು ಕೂಡ ಇದೆ. ಅದನ್ನು ಅರ್ಥ ಮಾಡ್ಕೊಳ್ದೇ ಇರುವಂಥವ್ರೆಲ್ಲ CM ಆಗಿದ್ರು ಎಕ್ಸಲ್ಲಿ, ಯಾರೋ ಅಖಿಲೇಶ್ ಎಲ್ಲ. ಫಸ್ಟ್ ತಿಳ್ಕೊಳ್ಳಿ ಅದೇನು ಅಂತ ಹೇಳಿ, ಯಾಕೆ ಬಳಕೆ ಮಾಡ್ತಾರೆ, ಹೇಗೆ ಬಳಕೆ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಜ್ಞಾನ ಇಲ್ಲದೆ ಇರುವಂಥವರೆಲ್ಲ CM ಆಗಿ ಇಳಿದಿದ್ದೀರಾ. ಈಗ ಗೋವು ಮತ್ತೊಂದು ಅಂದ್ರೆ ಹಿಂದೂಗಳು, ಅದು ಬಿಜೆಪಿ ಸೀಮಿತ ಅನ್ನೋ ರೀತಿಯಲ್ಲಿ. ಪಹಲ್ಗಾಮ್ ಉಗ್ರರ ದಾಳಿ ಆತಂಕದಲ್ಲಿ ಅಮರನಾಥ ಯಾತ್ರೆಗೆ ಸಿದ್ಧತೆ ನಡೀತಾ ಇದೆ. ಜುಲೈ 3ರಿಂದ ಆಗಸ್ಟ್ 9ರವರೆಗೆ ಯಾತ್ರೆ ನಡೆಯಲಿದೆ. ಉಗ್ರರ ದಾಳಿ ನಡೆದ ಬೈಸರನ್ ವ್ಯಾಲಿಯಿಂದ ಕೆಲ ಕಿಲೋಮೀಟರ್ ದೂರದಲ್ಲಿರುವಂತಹ ಚಂದನ್ವಾರಿಯಿಂದ ಯಾತ್ರೆ ಬೇಸ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದಲೇ ಕಾಲ್ನಡಿಗೆ ಯಾತ್ರೆ ಆರಂಭವಾಗುತ್ತೆ. ಯುದ್ಧದ ಕಾರ್ಮೋಡದ ನಡುವೆಯೂ ಕೂಡ ಈವರೆಗೆ 3,60,000ಕ್ಕೂ ಹೆಚ್ಚು ಭಕ್ತರು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಅಮರನಾಥ ಹಿಮಲಿಂಗದ ಮೊದಲ ಚಿತ್ರ ಬಿಡುಗಡೆಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಅಯ್ಯಪ್ಪನ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಮೇ 18ರಿಂದ 2 ದಿನಗಳ ಕಾಲ ಕೇರಳ ಪ್ರವಾಸ ಕೈಗೊಳ್ಳಲಿದ್ದು, ಇದೇ ವೇಳೆ ಅಯ್ಯಪ್ಪನ ಸನ್ನಿಧಿಗೆ ತೆರಳಿ ದರ್ಶನವನ್ನು ಪಡಿತಾರೆ. ಈ ಮೂಲಕ ರಾಷ್ಟ್ರಪತಿಗಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ರಾಷ್ಟ್ರಪತಿಯೊಬ್ಬರು ಶಬರಿಮಲೆಗೆ ಹೋಗ್ತಾ ಇರೋದು ಇದೇ ಮೊದಲು. ಮೇ 19ರಂದು ಬೆಳಗ್ಗೆ ಪಂಪಾ ಬೇಸ್ ಕ್ಯಾಂಪ್ಗೆ ತೆರಳಿ ಅಲ್ಲಿಂದ ಯಾತ್ರಿಕರಂತೆ 4.25 ಕಿಲೋಮೀಟರ್ ನಡೆದು ಅಯ್ಯಪ್ಪನ ದರ್ಶನವನ್ನ ಮಾಡ್ತಾರೆ. ಈ ಹಿಂದೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಶಬರಿಮಲೆ ಏರುವ ಬಯಕೆಯನ್ನ ವ್ಯಕ್ತಪಡಿಸಿದ್ರು. ಭದ್ರತಾ ಇಲಾಖೆ ನೇರವಾಗಿ ಇಳಿಯಲು ಸನ್ನಿಧಾನದಲ್ಲಿ ಹೆಲಿಪ್ಯಾಡ್ ನಿರ್ಮಿಸಲು ಕೂಡ ಯೋಜಿಸಿತ್ತು. ಆದರೆ ವಿರೋಧದಿಂದಾಗಿ ಆ ಆಲೋಚನೆ ಹಿಂದೆ ತೆಗೆದುಕೊಂಡಿದ್ರು.